ಪಿಬಾಮ್ಯಹಂ ವಿಷಂ ತೀಕ್ಷ್ಣಂ ಪ್ರವೇಕ್ಷ್ಯಾಮಿ ಹುತಾಶನಂ ನತ್ವಹಂ ರಾಘವಾದನ್ಯಂ ಪದಾಪಿ ಪುರುಷಂ ಸ್ಪೃಶೆ. ಎಡಗಾಲ ಬೆರಳ ತುದಿಯಿಂದಲೂ ಕೂಡ ರಾಮನಲ್ಲದ ಮತ್ತೊಬ್ಬನನ್ನು ಮುಟ್ಟಲಾರೆ ನಾನು. ಅಂಥದ್ರಲ್ಲೇ ನೀನೇನೋ ರಾಮ ಹೋದ ಮೇಲೆ ಒಂದು ಕೊಪ್ಪರಿಗೆ ಸಿಕ್ಕಂತೆ ಅಂತ ಭಾವಿಸಿದರೆ ಅದು ನಿನಗೆ ಕನ್ನಡಿಯ ಗಂಟಷ್ಟೇ, ಏನೂ ಸಿಗೋದು ಸಾಧ್ಯ ಇಲ್ಲ. ಅದರಿಂದ ನೀನು ಹೋಗಲೇಬೇಕು ಅಂತ ಹೀಗೆ ಹೇಳಿದಾಗ, ನಾನು ದೈವತಮ್ಮೆ, ನೀನು ನನಗೆ ದೇವರು ಅಂತ ಬಗೆಯಲ್ಲಿ ಒಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟ ಮೇಲೂ ಆ ಮಾತಿನಲ್ಲಿ ಸ್ವಲ್ಪವೂ ಸಡಿಲಿಕೆ ಇಲ್ಲ ಆದಾಗ ಹೊರಡಲೇಬೇಕಾದ ನಿರ್ಧಾರವನ್ನು ಮಾಡ್ತಾನೆ. ಮಾಡಿ ಹೊರಟಾಗ ತತಸ್ತು ಸೀತಾಂ ಅಭಿವಾದ್ಯ ಲಕ್ಷ್ಮಣ ಕೃತಾಂಜಲಿ ಕಿಂಚಿದಭಿಪ್ರಣಮ್ಯ ಚ ಅನ್ವೀಕ್ಷಮಾಣೋ ಬಹುಶಶ್ಚ ಮೈಥಿಲೀಂ ಜಗಾಮ ರಾಮಸ್ಯ ಸಮೀಪಮಾತ್ಮವಾನ್. ರಾಮನ ಕಡೆಗೆ ಹೋಗುವಾಗ ಏನು ಮಾಡಿದ? ಸೀತಾಂ ಅಭಿವಾದ್ಯ ನಿತ್ಯಂ ಪಾದಾಭಿವಂದನಾತ್ ಅಂತ ಮುಂದೆ ಮಾತು ಬರುತ್ತೆ. ಆಭರಣಗಳನ್ನು ಗುರುತಿಸುವ ಪ್ರಸಂಗದಲ್ಲಿ ಎಲ್ಲವನ್ನು ರಾಮ ಗುರುತಿಸಿ ಲಕ್ಷ್ಮಣನನ್ನು ಒಮ್ಮೆ ಕೇಳಿದಾಗ, ಲಕ್ಷ್ಮಣ ಯಾವುದು ನನಗೆ ಗುರುತು ಹತ್ತುತ್ತಿಲ್ಲ, ಆದರೆ ಈ ಗೆಜ್ಜೆ ಮಾತ್ರ ಸೀತೆಯದ್ದೇ. ಯಾಕೆಂದರೆ ನಿತ್ಯವೂ ನಾನು ಅಮ್ಮನ ನೆನಪಿನಲ್ಲಿ ಸೀತೆಯನ್ನು ನಮಸ್ಕರಿಸ್ತಾ ಇದ್ದಾಗ ಕಂಡ ಗೆಜ್ಜೆಗಳ ನೆನಪು ನನ್ನನ್ನು ಬಹಳವಾಗಿ ಕಾಡ್ತಾ ಇದೆ. ಹಾಗೆ ಇಲ್ಲಿ ಅಭಿವಾದನೆ ಮಾಡಿ ತನ್ನ ಬಗ್ಗೆ ಹೇಳಿಕೊಂಡು ನಮಸ್ಕರಿಸಿ ಕೃತಾಂಜಲಿ ಕಿಂಚಿತ್, ಮತ್ತು ಕೆಲವು ಈ ಪರಿಸರದಲ್ಲಿ ಏನೇ ಅವಘಡ ಆದರೂ ನೀನು ಅದಕ್ಕೆ ತುಂಬ ಸ್ಪಂದಿಸುವ ಅಗತ್ಯ ಇಲ್ಲ, ಜಾಗ್ರತೆ ವಹಿಸಬೇಕು ಅಂತ ಹೇಳಿ ಅವಳನ್ನೇ ನೋಡ್ತಾ 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 ಎಷ್ಟು ದೂರಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದೂರಕ್ಕೆ. ಯಾಕೆಂದರೆ ಅವನಿಗೆ ಮತ್ತೊಂದು ಯೋಚನೆ ಇದ್ದದ್ದೇನು ಅಂದರೆ, ನಮ್ಮ ಆಚೆಗೆ ಹೋಗುವಿಕೆಯನ್ನು ಗಮನಿಸಿ ಯಾರಾದರೂ ಬರ್ತಾರಾ ಅಂತ ಬಹಳ ದೂರದ ತನಕವೂ ನೋಡ್ತಾ ಹೋದ. ಆದರೆ ಅವಳು ಅದೇ ರೀತಿ ಗಮನಿಸ್ತಾ ಇದ್ದಾಳೆ, ಇವನು ಹೋಗ್ತಾನೋ ಅಥವಾ ಸುಮ್ಮನೆ ಹೋದ ಹಾಗೆ ನಟಿಸ್ತಾನೋ ಅಂತ. ಹಾಗಾಗಿ ಅವಳ ಗಮನ ತನ್ನ ಮೇಲೆ ಇರುವುದರಿಂದಾಗಿ ಅಲ್ಲೆಲ್ಲೂ ಮರೆಯಾಗಿ ನಿಲ್ಲಿಕ್ಕೆ ಆತನಿಗೆ ಆಗದೆ ರಾಮನನ್ನು ಹುಡುಕಬೇಕು. ಯಾಕೆಂದರೆ ಮತ್ತೆ ಈ ವಿಷಯದಲ್ಲಿ ಅಕಸ್ಮಾತು ನಾನು ಹೋಗದೆ ಉಳಿದ್ರೆ ಸೀತೆಗೆ ಮತ್ತಷ್ಟು ಬೇಸರ ಆಗುತ್ತೆ, ನಾನು ಹೊರಡುತ್ತೇನೆ ಅಂತ ಹೇಳಿ ಮಾತನ್ನು ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ಅಂತ ರಾಮಸ್ಯ ಸಮೀಪಂ, ರಾಮನ ಬಳಿಗೆ ಹೋದ.